ಶಾಸಕ ಯಾಶಿರ್ ಖಾನ್ ಪಠಾಣ್ ಹೇಳಿಕೆ. ಆಕಸ್ಮಿಕ ಬೆಂಕಿ ತಗುಲಿ ಮೆಕ್ಕೆಜೋಳ ನಾಶವಾಗಿರುವ ಹಿನ್ನೆಲೆ 18ಕ್ಕೂ ಹೆಚ್ಚು ಹುರುಳಿಕೊಪ್ಪಿ ರೈತರು 1 ಕೋಟಿ ಮೊತ್ತದ ಗೋವಿನ ಜೋಳದ ಬೆಳೆಯನ್ನು ನಾಶ ಮಾಡಿಕೊಂಡಿದ್ದಾರೆ. ಸರ್ಕಾರ ನೆರವಾಗಲು ಸಿದ್ಧವಾಗಿದೆ. ಘಟನೆ ಸಂಭವಿಸಿದ ದಿನ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಶನಿವಾರ ನಮ್ಮ ಸೋದರ ಮುನ್ನಾ ಭೇಟಿ ನೀಡಿ ಪರಿಶೀಲಿಸಿದ ಮಾಹಿತಿ ಕೇಳಿ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಹರಿಸಿದ್ದೇನೆ. ಸಂಭವಿಸಿದ ಇಲಾಖೆಗೆ ದಾಖಲೆ ಪರಿಶೀಲಿಸಿ ಪರಿಹಾರ ಒದಗಿಸುವುದಾಗಿ ತಿಳಿಸಿದ್ದಾರೆ. ಹುರುಳಿಕೊಪ್ಪಿ ಗ್ರಾಮದಲ್ಲಿ ಶನಿವಾರ ಆಕಸ್ಮಿಕ ಬೆಂಕಿ ತಾಗಿ ಸುಮಾರು 1 ಕೋಟಿ ರೂಪಾಯಿಗಿಂತ ಹೆಚ್ಚು ಗೋವಿನ ಜೋಳ ರೈತರದ್ದು ಹಾಳಾಗೈತೆ ಅಂತ ಹೇಳಿ ಅವತ್ತು ಶನಿವಾರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಬೆಳಗಾಮದಲ್ಲಿ ಇದ್ದೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮಾತಾಡಿ ಡಿಸಿ ಅವರಿಗೆ, ತಹಸೀಲ್ದಾರ್ ಅವರು, ಎಸಿ ಅವರು ಮತ್ತು ನಮ್ಮ ಸಹೋದರರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹೋಗಿ ಇಲ್ಲೆಲ್ಲ ಗಾಡಿ ತರಿಸಿ ಎಲ್ಲ ಏನು ಬೇಕೋ ಅದನ್ನು ಅವತ್ತಿನ ಮಟ್ಟಿಗೆ ಮಾಡಿದರು. ನಿನ್ನೆ ದಿನ ಎಲ್ಲ ಅಧಿಕಾರಿಗಳಿಗೆ ಕಳಿಸಿದ್ದೆ. ಕೃಷಿ ಅಧಿಕಾರಿಗಳು, ತಾಲೂಕಾ ಅಧಿಕಾರಿಗಳು, ಎಸಿ ಅವರು ಎಲ್ಲರೂ ಹೋಗಿ ನಿನ್ನೆ ಸರ್ವೆ ಮಾಡಿ ಸುಮಾರು 18-20 ಜನರದ್ದು ನುಕ್ಸಾನಿ ಆಗೈತೆ ಅಂತ ಹೇಳಿ ಬರ್ಕೊಂಡು ಬಂದಾರ. ಆಮೇಲೆ ಒಬ್ರು ಏನು ಮಾಡ್ಯಾರ, ಕೆಲವೊಬ್ಬರು ಲವಣಿ ಹಾಕೊಂಡು ದೊಡ್ಡ ಪ್ರಮಾಣದ ಒಬ್ಬೊಂದ 34 ಒಂದ 2 ಮಂದಿ ಅಣ್ಣತಮ್ಮಗಳದ 64 ಗಾಡಿ ಸುಟ್ಟೈತದ. ಬಹಳ ದೊಡ್ಡ ನುಕ್ಸಾನಿ ಆಗೈತಿ. ನಾವು ನೋಡಿದ್ವಿ, ಪಾಪ ಎಲ್ಲ ಕಣ್ಣೀರು ಹಾಕಾಕತ್ತಿದ್ರು. ನಮ್ಮ ಸರ್ಕಾರದ ವತಿಯಿಂದ ನಾಳೆ ಇವತ್ತ ಆದಷ್ಟು ಬೇಗ ಏನು ಪರಿಹಾರ ಕೊಡಿಸ್ಬೇಕಂತೇಳಿ ಇವತ್ತು ತಹಸೀಲ್ದಾರ್ ಅವ್ರಿಗೆ ಹೇಳೀನಿ. ಇವತ್ತು ಸಾಯಂಕಾಲ ಮೀಟಿಂಗ್ ಮಾಡಿಕೊಂಡು ನಾಳೆ ಅಥವಾ ನಾಡ್ದ್ರೊಳಗೆ ಏನು ಫಸ್ಟ್ ಏನು ಕೊಡಬೇಕು ಅವ್ರಿಗೆ ಒಂದು ಪರಿಹಾರ ಕೊಡ್ತೀವಿ. ಹೆಚ್ಚಿನ ಪರಿಹಾರಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಹೆಚ್ಚಿನ ಪರಿಹಾರ ಕೊಡ್ಸಕ್ಕೆ ಅವ್ರಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.